ಓಕೆ, ಈಗ ನಿನ್ನೆ ಬ್ರೈನ್ ಹ್ಯಾಮರೇಜ್ ಆಗಿತ್ತು ಅನ್ನುವಂಥದ್ದು ಮತ್ತೆ ಬ್ಲಡ್ ಕ್ಲಾಟ್ ಆಗಿತ್ತು ಅನ್ನೋಂಥ ಒಂದು ಇನ್ಫಾರ್ಮೇಶನ್. ಸೊ ಏನು ಆ್ಯಕ್ಚುಲಿ ಆಗಿತ್ತು ಅಂತ ನಿಮಗೆ ಇರೋ ಮಾಹಿತಿ? ನೀವು ಹೋಗಿದ್ರಲ್ಲ ಹಾಸ್ಪಿಟಲ್ ಒಳಗಡೆ, ಜೊತೆಗೆ ಏನು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ, ಏನು ಆಪರೇಷನ್ ಆಗಿದೆ ಅಂತ ಮಾಹಿತಿ ಇದೆಯಾ? ಈಗಷ್ಟೇ ಒಳಗೆ ಕರ್ಕೊಂಡು ಹೋಗಿದ್ದಾರೆ ಅವ್ರನ್ನ. ಅಲ್ಲಿ ಏನು ನಡೀತಾ ಇದೆ ಅಂತ ಅವ್ರು ಯಾರಿಗೂ ಏನು ವಿಷಯ ತಿಳಿಸಿಲ್ಲ. ಮಗ ಬರ್ತಾ ಇದ್ದಾರೆ, ಮಗ ಸಂಜೆ ಬರ್ತಾ ಇದ್ದಾರೆ. ಪ್ರತಿ ಒಂದು ಡೀಟೇಲ್ಸ್ ಅವ್ರ ಕುಟುಂಬದವ್ರು ಹೇಳಿದ್ರೆ ಚೆನ್ನಾಗಿರುತ್ತೆ. ಕುಟುಂಬದವರು ಬರ್ತಾರೆ, ನಾನು ನಿಮ್ಮ ಮಾಧ್ಯಮದ ಮುಂದೆನೇ ಮಗನ ನಾವು ಕರ್ಕೊಂಡು ಬಂದು ಹೇಳಿಸ್ತೀವಿ ಪ್ರತಿಯೊಂದು. ಈಗ ನಮಗೆ ಸದ್ಯದ ಪರಿಸ್ಥಿತಿಯಲ್ಲಿ ಗೊತ್ತಿರೋದು ಹೇಮಾ ಚೌಧರಿ ಅಮ್ಮ ಪ್ರತಿಯೊಂದಕ್ಕೂ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಮೆಡಿಷನ್ ಏನೇ ಕೊಟ್ಟರು ಅವರು ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ, ಆರೋಗ್ಯವಾಗಿದ್ದಾರೆ. ಇಷ್ಟು ಮಾತ್ರ ನಾನು ಹೇಳ್ತೀನಿ. ಓಕೆ, ಸದ್ಯ ಕಂಡೀಷನ್ ಹೇಗಿದೆ? ಕಂಡೀಷನ್ ಚೆನ್ನಾಗಿದೆ. ನಾವೇ ಖುದ್ದಾಗಿ ನೋಡಿದ್ವಿ. ಈಗ ಒಳಗಡೆ ರೂಮ್ ಒಳಗೆ ಕರ್ಕೊಂಡು ಹೋಗಿದ್ದಾರೆ. ಈಗ ಖುದ್ದಾಗಿ ನಾನೇ ನೋಡ್ಕೊಂಡು ಬಂದೆ ನಾನು ನಿಮ್ಮ ಹತ್ರ ಮಾತಾಡ್ತಾ ಇರೋದು. ನೋಡದೆ ನಾವೇನು ಮಾತಾಡ್ತಾ ಇಲ್ಲ. ಓಕೆ, ಈಗ ನಿನ್ನೆ ಬ್ರೈನ್ ಹ್ಯಾಮರೇಜ್ ಆಗಿತ್ತು ಅನ್ನುವಂಥದ್ದು ಮತ್ತೆ ಬ್ಲಡ್ ಕ್ಲಾಟ್ ಆಗಿತ್ತು ಅನ್ನೋಂಥ ಒಂದು ಇನ್ಫಾರ್ಮೇಶನ್. ಸೊ ಏನು ಆ್ಯಕ್ಚುಲಿ ಆಗಿತ್ತು ಅಂತ ನಿಮಗೆ ಇರೋ ಮಾಹಿತಿ? ನೀವು ಹೋಗಿದ್ರಲ್ಲ ಹಾಸ್ಪಿಟಲ್ ಒಳಗಡೆ, ಜೊತೆಗೆ ಏನು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ, ಏನು ಆಪರೇಷನ್ ಆಗಿದೆ ಅಂತ ಮಾಹಿತಿ ಇದೆಯಾ? ಈಗಷ್ಟೇ ಒಳಗೆ ಕರ್ಕೊಂಡು ಹೋಗಿದ್ದಾರೆ ಅವ್ರನ್ನ. ಅಲ್ಲಿ ಏನು ನಡೀತಾ ಇದೆ ಅಂತ ಅವ್ರು ಯಾರಿಗೂ ಏನು ವಿಷಯ ತಿಳಿಸಿಲ್ಲ. ಮಗ ಬರ್ತಾ ಇದ್ದಾರೆ, ಮಗ ಸಂಜೆ ಬರ್ತಾ ಇದ್ದಾರೆ. ಪ್ರತಿ ಒಂದು ಡೀಟೇಲ್ಸ್ ಅವ್ರ ಕುಟುಂಬದವ್ರು ಹೇಳಿದ್ರೆ ಚೆನ್ನಾಗಿರುತ್ತೆ. ಕುಟುಂಬದವರು ಬರ್ತಾರೆ, ನಾನು ನಿಮ್ಮ ಮಾಧ್ಯಮದ ಮುಂದೆನೇ ಮಗನ ನಾವು ಕರ್ಕೊಂಡು ಬಂದು ಹೇಳಿಸ್ತೀವಿ ಪ್ರತಿಯೊಂದು. ಈಗ ನಮಗೆ ಸದ್ಯದ ಪರಿಸ್ಥಿತಿಯಲ್ಲಿ ಗೊತ್ತಿರೋದು ಹೇಮಾ ಚೌಧರಿ ಅಮ್ಮ ಪ್ರತಿಯೊಂದಕ್ಕೂ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಮೆಡಿಷನ್ ಏನೇ ಕೊಟ್ಟರು ಅವರು ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ, ಆರೋಗ್ಯವಾಗಿದ್ದಾರೆ. ಇಷ್ಟು ಮಾತ್ರ ನಾನು ಹೇಳ್ತೀನಿ. ಓಕೆ, ಸದ್ಯ ಕಂಡೀಷನ್ ಹೇಗಿದೆ? ಕಂಡೀಷನ್ ಚೆನ್ನಾಗಿದೆ. ನಾವೇ ಖುದ್ದಾಗಿ ನೋಡಿದ್ವಿ. ಈಗ ಒಳಗಡೆ ರೂಮ್ ಒಳಗೆ ಕರ್ಕೊಂಡು ಹೋಗಿದ್ದಾರೆ. ಈಗ ಖುದ್ದಾಗಿ ನಾನೇ ನೋಡ್ಕೊಂಡು ಬಂದೆ ನಾನು ನಿಮ್ಮ ಹತ್ರ ಮಾತಾಡ್ತಾ ಇರೋದು. ನೋಡದೆ ನಾವೇನು ಮಾತಾಡ್ತಾ ಇಲ್ಲ.